ವೀಕ್ಷಕರಿಗೆ ಗುರುಪ್ರಕಾಶನ ನಮಸ್ಕಾರಗಳು. ಹೊಸ ವಿಷಯಗಳೊಂದಿಗೆ ಒಂದು ವಾರ ಕಾಲಾವಧಿಯ ಕರ್ಮವೀರ ವಾರ ಪತ್ರಿಕೆ ಇಂದು ಬಿಡುಗಡೆಯಾಗಿದೆ. ಇಂದು ಬಿಡುಗಡೆಯಾದ ಕರ್ಮವೀರ ವಾರ ಪತ್ರಿಕೆಯಲ್ಲಿ 2 ಕವನಗಳು ಪ್ರಕಟವಾಗಿದ್ದು, ಒಂದು ಕವನಕ್ಕೆ ಭಾವರಾಗ ಸಂಯೋಜಿಸಿ ಭಾವರಾಗ ಗೀತೆಯನ್ನು ನಾನಿಂದು ಸೃಷ್ಟಿಸಿಕೊಂಡಿದ್ದೇನೆ. ಸೃಷ್ಟಿಸಿಕೊಂಡ ಭಾವರಾಗ ಗೀತೆಯನ್ನು ಈ ನನ್ನ 15ನೇ ವಿಡಿಯೋ ಮೂಲಕ ನಾನು ಹಾಡ್ತಾ ಇದ್ದೀನಿ. ಭಾವರಾಗ ಗೀತೆಯನ್ನು ಶುರು ಮಾಡುವ ಹಿನ್ನೆಲೆ ಭಾವರಾಗಗಳನ್ನು ಮಾತ್ರ ಸೃಷ್ಟಿಸಿಕೊಂಡು ಈ ಭಾವರಾಗ ಗೀತೆಯನ್ನು ನಾನು ಹಾಡ್ತಾ ಇರೋದು. ನಾಯಕ ಸೂರ್ಯನ ಬಗ್ಗೆ ತನ್ನೆದೆಯ ನೋಟದಲ್ಲಿದ್ದ ಭಾವನೆಯನ್ನು ರೋಮಾಂಚನದಿಂದ ಹಾಡುವ ಭಾವರಾಗ ಗೀತೆ ಇದು. ರಚನೆ ಸೋಮಲಿಂಗ ಬೇಡರ ಆಳೂರ. ಪತ್ರಿಕೆ ದಿನಾಂಕ 27/7/2020 ರಿಂದ 2/8/2020 ಒಂದು ವಾರ ಕಾಲಾವಧಿಯ ಕರ್ಮವೀರ ವಾರ ಪತ್ರಿಕೆ. ಭಾವರಾಗ ಸಂಯೋಜನೆ ಮತ್ತು ಗಾಯನ ಗುರುಪ್ರಕಾಶ್. ಮುಗಿಲ ಹಣತಳಿ ದೀಪವಾಗಿ ದಿನಪ ನೀಡುತ್ತಿರುವನು ಜಗಕ್ಕೆ ದಿನವು ಬೆಳಕ. ಜಗದ ಜೀವ ಕುಲವೆಲ್ಲ ಬದುಕಾಲೆನುತ ತನ್ನೆದುರ ಭಾರೆಯ ಮಾಡುವನು ಹಗಲ ಮಾಡುವನು ಹಗಲ. ಮುಗಿಲ ಹಣತಳಿ ದೀಪವಾಗಿ ದಿನಪ ನೀಡುತ್ತಿರುವನು ಜಗಕ್ಕೆ ದಿನವು ಬೆಳಕ. ಮೂಡಣದ ದಿಕ್ಕಿನೊಳು ಮೂಡುತ್ತಲೀ ನಿತ್ಯ ಬೆಳ್ಳಿ ರಥವನು ಹತ್ತಿ ಬರುವನು ಆದಿತ್ಯ. ಏರುತ್ತೇರುತ್ತ ಮೇಲಕ್ಕೆ ಆಗುತ್ತಲಿ ಸಣ್ಣವ ಸಾರಿ ಹೇಳುವನು ನೀತಿಯ ಜಗದ ಜನಕ. ಮೋಡಗಳ ಹಂಚಿಂದ ವಜ್ರ ಕಿರಣಗಳ ಹೊಮ್ಮಿ ಕಾನನದ ದಟ್ಟ ಹಸಿರ ಸಂಧಿಯಲಿ ತೋರಿ ರಶ್ಮಿ ಮರಗಿಡ ಬಳ್ಳಿ ಪೊದೆಗಳಿಗೆ ಆಗಿ ಚೇತನ ನಡುಹಗಲಿನಲಿ ತುಸು ಕಾಡುವನು ಬಿಸಿಲ ದಿನ. ಮುಗಿಲ ಹಣತಳಿ ದೀಪವಾಗಿ ದಿನಪ ನೀಡುತ್ತಿರುವನು ಜಗಕ್ಕೆ ದಿನವು ಬೆಳಕ. ತುಂತೂರು ಹನಿಗಳಲ್ಲಿ ಮೂಡಿ ಕಾಮನ ಬಿಲ್ಲು ಮುತ್ತು ಹನಿಗಳಲ್ಲಿ ತುಂಬಿ ಮಿಂಚಿನ ಹೊಳಪು. ಮುಂಜಾವು ಸಂಜೆಯಲಿ ಸೂಸಿ ಹೊಂಬಿಸಿಲು ರಮ್ಯಗೊಳಿಸುವನು ರವಿ ತೇಜಾಧರಣಿಯನು. ಪಡುವಣದ ದಿಕ್ಕಿನೆಡೆ ಬೆಳೆಸುತ್ತಲೀ ಪಯಣ ಇಳಿ ಹೊತ್ತಿನಲಿ ಮಾಡಿ ಬಂಗಾರ ಮುಗಿಲ ಅಂಬರದವ್ವನ ಹಣೆ ಆಗುತ್ತಲೀ ತಿಲಕ. ಗತ್ತಿನಲಿ ಹೇಳುವನು ಹಗಲಿಗೆ ವಿದಾಯ. ಮುಗಿಲ ಹಣತಳಿ ದೀಪವಾಗಿ ದಿನಪ ನೀಡುತ್ತಿರುವನು ಜಗಕ್ಕೆ ದಿನವು ಬೆಳಕ. ಜಗದ ಜೀವ ಕುಲವೆಲ್ಲ ಬದುಕಾಲೆನುತ
ತನ್ನೆದುರ ಧಾರೆಯ ತನ್ನೆದುರ ಧಾರೆಯ ಮಾಡುವನು ಹಗಲ ಮಾಡುವನು ಹಗಲ ಮುಗಿಲ ಹಣದ ದೀಪವಾಗಿ ದಿನಪ ನೀಡುತ್ತಿರುವನು ಜಗಕ್ಕೆ ದಿನವೂ ಬೆಳಕ. ಈ ಭಾವರಾಗ ಗೀತೆಯೊಂದಿಗೆ ಈ ನನ್ನ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ವಂದನೆಗಳೊಂದಿಗೆ. ವೀಕ್ಷಕರಿಗೆ ಗುರುಪ್ರಕಾಶನ ನಮಸ್ಕಾರಗಳು. ಇಂದು ದಿನಾಂಕ 30/7/2020 ಒಂದು ವಾರ ಕಾಲಾವಧಿಯಲ್ಲಿರುವ ಸುಧಾವಾರ ಪತ್ರಿಕೆಯು ಬಿಡುಗಡೆಯಾಗಿದೆ. ಇಂದು ಬಿಡುಗಡೆಯಾದ ಸುಧಾವಾರ ಪತ್ರಿಕೆಯಲ್ಲಿ ಕವನವೊಂದು ಪ್ರಕಟವಾಗಿದ್ದು, ಪ್ರಕಟವಾದ ಕವನಕ್ಕೆ ಹಿನ್ನೆಲೆ ಭಾವರಾಗಗಳನ್ನು ಬಿಟ್ಟು ಭಾವರಾಗ ಸಂಯೋಜಿಸಿರುವ ಭಾವರಾಗ ಗೀತೆಯನ್ನು ಈ ನನ್ನ 17ನೇ ವಿಡಿಯೋ ಮೂಲಕ ನಾನು ಹಾಡ್ತಾ ಇದ್ದೀನಿ. ಈ ಭಾವರಾಗ ಗೀತೆಯ ಪುಟ್ಟ ಮಗಳಿನಂತೆಯೇ ನಾನು ಕೂಡ ಚಿಕ್ಕವನಾಗಿದ್ದಾಗ ಮೊದಲು ಸಿನಿಮಾ ಮಂದಿರದಲ್ಲಿ ಸಿನಿಮಾವನ್ನು ನೋಡುತ್ತಿದ್ದಾಗ, ಉದಾಹರಣೆಯಾಗಿ ಮರ ಗಿಡಗಳು ಬೆಟ್ಟಗಳ ದೃಶ್ಯಗಳನ್ನು ಸ್ಕ್ರೀನ್ ಮೇಲೆ ನೋಡುತ್ತಿದ್ದಾಗ, ಮರ ಗಿಡಗಳು ಬೆಟ್ಟಗಳನ್ನು ನಿಜವಾಗಿಯೂ ಸ್ಕ್ರೀನ್ ಮೇಲೆ ತಂದಿಟ್ಟಿದ್ದಾರೋ ಎಂಬ ವಿಸ್ಮಯ ಆಗ ನನ್ನಲ್ಲಿ ಕಾಡ್ತಾ ಇತ್ತು. ಈ ಭಾವರಾಗ ಗೀತೆಯಲ್ಲೂ ಕೂಡ ಪುಟ್ಟ ಮಗಳು ಪ್ರಶ್ನಿಸುವ ಅರ್ಥವೆಲ್ಲವೂ ಕೂಡ ವಿಸ್ಮಯವೇ ಸರಿ. ರಚನೆ ಗಣಪತಿ ದೀವಾಣ. ಪತ್ರಿಕೆ ದಿನಾಂಕ 30/7/2020 6/8/2020 ನಿಗದಿತ ಒಂದು ವಾರ ಕಾಲಾವಧಿಯಲ್ಲಿ ಕವನವನ್ನು ಪ್ರಕಟಿಸಿದ ಸುಧಾವಾರ ಪತ್ರಿಕೆ. ಭಾವರಾಗ ಸಂಯೋಜನೆ ಮತ್ತು ಗಾಯನ ಗುರುಪ್ರಕಾಶ್. ಮಿನುಗುವ ಚುಕ್ಕಿಯ ಬರೆದವರಾರು, ಬನಿನ ತುಂಬ ಮಿರಮಿರನೆ ಹೊಳೆಯುವ ಚಂದ್ರನ ಕೊಟ್ಟವರಾರು, ತಣ್ಣಗೆ ಸಣ್ಣಗೆ ಫಳಫಳನೆ ಗಿಡದಲ್ಲಿ ಹೂಗಳ ನೆಟ್ಟವರಾರು, ಬಣ್ಣದ ಪರಿಮಳ ಘಮಘಮನೆ ಚಿಟ್ಟೆಯ ಹಾರಲು ಬಿಟ್ಟವರಾರು, ರೆಕ್ಕೆಯ ಬಡಿಯುತ್ತ ಪಟಪಟನೆ ಮಿನುಗುವ ಚುಕ್ಕಿಯ ಬರಿದವರಾರು, ಬನಿನ ತುಂಬ ಮಿರಮಿರನೆ ಮೀನಿಗೆ ಈಜಲು ಕಲಿಸಿದರಾರು, ನೀರಲಿ ತೇಲುತ್ತ ಝಳ ಝಳನೆ ಮೊಲಗಳ ಓಡಲು ಕಳಿಸಿದರಾರು, ಪಿಳಿ ನೋಡುತ್ತ ಸರಸರನೆ ಜಿಂಕೆಗೆ ಕುಣಿಯಲು ಹೇಳಿದರಾರು, ಚಂಗನೆ ನೆಗೆಯುತ್ತ ಥಕ ಥಕನೆ ಆನೆಗೆ ಸುಂಡಿಲು ಇಟ್ಟವರಾರು, ದೊಡ್ಡಕ್ಕೆ ಬರುವುದು ಗಡಗಡನೆ ಮಿನುಗುವ ಚುಕ್ಕಿಯ ಬರಿದವರಾರು, ಬನಿನ ತುಂಬ ಮಿರಮಿರನೆ. ಪ್ರಶ್ನೆಗಳೆಷ್ಟು ಕೇಳಿದೆ ಮಗಳೇ, ಉತ್ತರ ನನಗೂ ಗೊತ್ತಿಲ್ಲ, ದೇವರು ಎಂದು ಕರೆವೆವು ನಾವು ಸೃಷ್ಟಿಯ ಸೊಬಗಲಿ ಬೆರಗೆಲ್ಲ, ಖುಷಿಯಲ್ಲಿ ಅಂದು ನಗುತ್ತೀರು ಮಗಳೇ, ಅನುದಿನ ಸುಖವದು ಬಾಳಲ್ಲಿ, ಇಂತಹ ನೋಟಗಳುಳಿಯಲಿ ಹಾಗೆ ಎಲ್ಲವೂ ಕಾಣಲಿ ನಿನ್ನಲ್ಲಿ, ಮಿನುಗುವ ಚುಕ್ಕಿಯ ಬರಿದವರಾರು, ಬನಿನ ತುಂಬ ಮಿರಮಿರನೆ ಹೊಳೆಯುವ ಚಂದ್ರನ ಕೊಟ್ಟವರಾರು, ತಣ್ಣಗೆ ಸಣ್ಣಗೆ ಫಳಫಳನೆ. ಈ ಭಾವರಾಗ ಗೀತೆಯಲ್ಲಿ ಕೊನೆ ಸಾಲೊಂದಿದೆ. ವರ್ಷಗಳುರುಳಲಿ ದಿನಗಳು ಕಳೆಯಲಿ ಸಂತಸ ಮಾಸದೆ ಬದುಕಲ್ಲಿ, ಪುಟಾಣಿ ಗೆಜ್ಜೆಯ ಕಿಣಿ ನಾದವು ಮರೆಯದೆ ಉಳಿಯಲಿ ನನ್ನಲ್ಲಿ. ಈ ರಾಗ ದಾಟಿ ಫಸ್ಟ್ ನಾನು ಪಲ್ಲವಿ ಏನು ಹಾಡ್ತೀನೋ ಅದೇ ರಾಗ ದಾಟಿಯಲ್ಲಿ ಬರುತ್ತೆ. ನಾನು ಈ ಗೀತೆಯಲ್ಲಿ ಹಾಡಲಿಲ್ಲ, ಆ ಒಂದು ಇರೋವಂಥ ಒಂದು ನಿಜಾನ ನಾನು ತಿಳಿಸ್ತಾ
ಈ ನನ್ನ ಭಾವರಾಗ ಗೀತೆಯೊಂದಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ವಂದನೆಗಳೊಂದಿಗೆ. ವೀಕ್ಷಕರಿಗೆ ಗುರುಪ್ರಕಾಶನ ನಮಸ್ಕಾರಗಳು. ಈ ಹಿಂದೆ ಆಡಿಯೋ ರೂಪದಲ್ಲಿ ಪ್ರಸಾರ ಮಾಡಿರುವ ಭಾವರಾಗ ಗೀತೆಯನ್ನು ಈ ನನ್ನ 21ನೇ ವಿಡಿಯೋ ಮೂಲಕ ನಾನು ಹಾಡ್ತಾ ಇದ್ದೀನಿ. ನಾನೀಗ ಹಾಡುತ್ತಿರುವ ಭಾವರಾಗ ಗೀತೆಯಲ್ಲಿರುವ ಕವನಕ್ಕೆ ಸಂಬಂಧಿಸಿದಂತೆಯೇ ಕವನದಲ್ಲಿರುವ ಒಂದೆರಡು ಸಾಲುಗಳಿಗೆ ಅಲ್ಪ ಸ್ವಲ್ಪವಾದ ಪದ ಬಳಕೆಯ ಅರ್ಥಗಳಿಗೆ ತಿದ್ದುಪಡಿ ಮಾಡಿಕೊಂಡಿರುತ್ತೇನೆ. ತಿದ್ದುಪಡಿ ಮಾಡಿಕೊಂಡಿರುವ ಪದ ಬಳಕೆಗೆ ಲೇಖಕರ ಅನುಮತಿಯನ್ನು ಮೊದಲು ಪಡೆದುಕೊಂಡು ದಿನಾಂಕ 4/5/2018 ಪ್ರಥಮವಾಗಿ ಅರುಣ್ ಸ್ಟುಡಿಯೋ ಬೆಂಗಳೂರು ಇಲ್ಲಿ ನಾನು ಭಾವರಾಗ ಗೀತೆಯನ್ನು ಧ್ವನಿಮುದ್ರಿಸಿದ್ದೀನಿ. ರಚನೆ ಭಾಸ್ಕರ ಕೆ ಕುಂಟಪದವು. ಕವನವನ್ನು ಪ್ರಕಟಿಸಿದ ಪತ್ರಿಕೆ ದಿನಾಂಕ 12/4/2018 19/4/2018 ಒಂದು ವಾರ ಕಾಲಾವಧಿಯ ಸುಧಾ ವಾರಪತ್ರಿಕೆ. ಭಾವರಾಗ ಸಂಯೋಜನೆ ಹಿನ್ನೆಲೆ ಭಾವರಾಗಗಳ ಧ್ವನಿ ಮತ್ತು ಗಾಯನ ಗುರುಪ್ರಕಾಶ್. ಶಾಲೆಯ ಕೆಲಸಕ್ಕೆ ವಿರಾಮ ಸಿಕ್ಕಿತ್ತು ಪರೀಕ್ಷೆ ಮುಗಿಯುವ ವೇಳೆಗೆ. ಹಳ್ಳಿಗೆ ತೆರಳುವ ಕನಸದು ಹುಟ್ಟಿತು ರಜೆಯು ಬರಲು ಶಾಲೆಗೆ. ಶಾಲೆಯ ಕೆಲಸಕ್ಕೆ ವಿರಾಮ ಸಿಕ್ಕಿತ್ತು ಪರೀಕ್ಷೆ ಮುಗಿಯುವ ವೇಳೆಗೆ. ಹಳ್ಳಿಗೆ ತೆರಳುವ ಕನಸದು ಹುಟ್ಟಿತು ರಜೆಯು ಬರಲು ಶಾಲೆಗೆ. ತೋಟದ ನಡುವಲಿ ತೋಡಿನ ಬದಿಯಲಿ ಅಜ್ಜನ ಹಳ್ಳಿಯ ಮನೆಯಿದೆ. ಗದ್ದೆಯ ಸೆರಗು ಗಿಡ ಮರ ಮೆರಗು ಪ್ರಕೃತಿಯ ಸೊಬಗು ಅಲ್ಲಿದೆ. ಶಾಲೆಯ ಕೆಲಸಕ್ಕೆ ವಿರಾಮ ಸಿಕ್ಕಿತ್ತು ಪರೀಕ್ಷೆ ಮುಗಿಯುವ ವೇಳೆಗೆ. ಹಳ್ಳಿಗೆ ತೆರಳುವ ಕನಸದು ಹುಟ್ಟಿತು ರಜೆಯು ಬರಲು ಶಾಲೆಗೆ. ಲಲಲಲಲ ಲಲಲಲಲ ಲಲಲಾಲಲ ಲಲಲಾಲಲ ಲಲಲ 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 ಲಲಲ. ಗುಡ್ಡವನಿಳಿದು ಮರವನು ಹತ್ತಿ ಲಲಲಲಲ ಕೆರೆ ನೀರಲ್ಲಿ ಜಾಡಿ ಲಲಲಲಲ. ಪೇರಳೆ ಮಾವು ಹುಣಸೆ ಬೇಲದ ಲಲಲಲಲ. ಹಣ್ಣುಗಳ ಸವಿ ರುಚಿ ನೋಡಿ ಲಲಲಲಲ. ಕಣ್ಣ ಮುಚ್ಚೆಲಗೋರಿ ಮೊಲದನ ಹಾಡುವ ಆಟವೋ ನೂರೊಂದು ಲಲಲಲಲ. ಶೀತಕ್ಕೆ ಬೇದಿಗೆ ಅಜ್ಜಿ ಕಷಾಯವೇ ಔಷಧವದೋ ಅಮೃತದ ಬಿಂದು ಲಲಲಲಲ. ಶಾಲೆಯ ಕೆಲಸಕ್ಕೆ ವಿರಾಮ ಸಿಕ್ಕಿತ್ತು ಪರೀಕ್ಷೆ ಮುಗಿಯುವ ವೇಳೆಗೆ. ಹಳ್ಳಿಗೆ ತೆರಳುವ ಕನಸದು ಹುಟ್ಟಿತು ರಜೆಯು ಬರಲು ಶಾಲೆಗೆ. ಲಲಲಲ ಲಲಲಲ ಲಲಲಲಲ
ತೆಂಗಿನ ಗರಿಯೊಳು ಅಡಗಿದ ಕೋಗಿಲೆ ಲಲ್ಲಲ್ಲ ಹಾಡುವ ಹಾಡು ಬಲು ಇಂಪು ಲಲ್ಲಲ್ಲ ಬೇಲಿಯ ಬದಿಯಲ್ಲಿ ಅರಳಿದ ಕೇದಗೆ ಲಲ್ಲಲ್ಲ ಸುಸುವುದಲ್ಲಿ ಹಿತ ಕಂಪು ಲಲ್ಲಲ್ಲ ಮೊದವ ನೀಡುವ ಅಜ್ಜನ ಕತೆಗಳು ಕೇಳುತ್ತಾ ಕಿವಿಗಳು ನಿಮಿರುವವು ಲಲ್ಲಲ್ಲ ಸ್ವಾತಂತ್ರ್ಯ ಯೋಧರ ವೀರ ಪುರುಷರ ಸಾಹಸ ಗಾಥೆಯ ಸಾರುವವು ಲಲ್ಲಲ್ಲ ಅಜ್ಜನ ಮನೆಯಲ್ಲಿ ಕಲಿಯುವ ಪಾಠ ಪುಸ್ತಕದೊಳಗೆಲ್ಲೂ ಇಲ್ಲ ರಜೆಯಲ್ಲಿ ಅಲ್ಲಿಗೆ ಹೋಗುವುದೆಂದರೆ ಸಗವಿದಂತೆಯೇ ಸರಿಸಿ ಬೆಲ್ಲ ಶಾಲೆಯ ಕೆಲಸಕ್ಕೆ ವಿರಾಮ ಸಿಕ್ಕಿತ್ತು ಪರೀಕ್ಷೆ ಮುಗಿಯುವ ವೇಳೆಗೆ ಹಳ್ಳಿಗೆ ತೆರಳುವ ಕನಸದು ಹುಟ್ಟಿತು ರಜೆಯು ಬರಲು ಶಾಲೆಗೆ ತೋಟದ ನಡುವಲಿ ತೋಡಿನ ಬದಿಯಲಿ ಅಜ್ಜನ ಹಳ್ಳಿಯ ಮನೆ ಇದೆ ಗದ್ದೆಯ ಸೆರಗು ಗಿಡ ಮರ ಮೆರಗು ಪ್ರಕೃತಿಯ ಸೊಬಗು ಅಲ್ಲಿದೆ ಈ ಭಾವರಾಗ ಗೀತೆಯೊಂದಿಗೆ ನನ್ನ ಮುಂದಿನ ಭಾನುವಾರದಂದು ಸೋಮಲಿಂಗ ಬೇಡರ ಅವರ ರಚನೆಯಲ್ಲಿರುವ ಒಂದು ಭಾವರಾಗ ಗೀತೆಯನ್ನು ನಾನು ಹಾಡ್ತಾ ಇದ್ದೀನಿ ವಂದನೆಗಳೊಂದಿಗೆ.